ಕಾಂಗ್ರೆಸ್ನಲ್ಲಿ ಈ ಬಣ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ತಣ್ಣಗಾಗೋ ಲಕ್ಷಣಗಳೆಲ್ಲೂ ಕೂಡ ಕಾಣ್ತಾ ಇಲ್ಲ. ಹೈಕಮಾಂಡ್ ಕೂಡ ಸೆಷನ್ ಮುಗಿಯ ತನಕ ಇವರನ್ನ ಸಮಾಧಾನ ಪಡಿಸೋಣ ಅಂತ ಪ್ರಯತ್ನಗಳನ್ನ ಮಾಡಿದ್ರು. ಅದರ ಆಯಸ್ಸು ಜಾಸ್ತಿ ದಿನ ಇರಲಿಲ್ಲ. 4-5 ದಿನಕ್ಕೆ ಮುಗಿದೋಯ್ತದ ಆಯಸ್ಸು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಅನ್ನೋದಕ್ಕಿಂತ ಮುಂದುವರಿತಾ ಇದೆ. ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ವರ್ಸಸ್ ಯಂಗ್ಸ್ಟರ್ಸ್ಗಳ ಹಾವಳಿ ಜೋರಾಗ್ತಾ ಇದೆ. ಸಿದ್ದು ನೇತೃತ್ವದಲ್ಲಿ ಸೀನಿಯರ್ಸ್ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರಂತೆ. ಡಿಕೆ ನೇತೃತ್ವದಲ್ಲಿ ಯಂಗ್ಸ್ಟರ್ಸ್ಗಳು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ನಿನ್ನೆ ಮಾಡಿದ್ದಾರೆ. ಓಕೆ, ವಾಟ್ ನೆಕ್ಸ್ಟ್? ಮುಂದಕ್ಕೇನು? ಸತೀಶ್ ಜಾರಕಿಹೊಳಿ ಆಸಿಫ್ ಸೇಠ್ ಕಡೆಯಿಂದ ಡಿನ್ನರ್ ಪಾಲಿಟಿಕ್ಸ್. ಇದೀಗ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಊಟದ ನೆಪದಲ್ಲಿ ಏನೇನ್ ಮಾತಾಡ್ಬೇಕೋ ಮಾತಾಡ್ಕೊಳ್ತಾರೆ. ಸಿದ್ದರಾಮಯ್ಯ ಜೊತೆಗೆ ಸೀನಿಯರ್ಸ್ ಸಿಟ್ಟಿಂಗ್ ಅಂಡ್ ಟಾಕಿಂಗ್. ಆಮೇಲೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಸೀನಿಯರ್ಸ್ಗಳೆಲ್ಲರೂ ಕೂಡ ಪಟ್ಟು ಹಿಡಿತಾರೆ. ಅವ್ರಗಳಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲಿರುವಂತಹ ಅಸಮಾಧಾನ, ಕೋಪ ಏನ್ ಗೊತ್ತಾ? ಸಾಲಿಡ್ ರೀಸನ್ ಏನೂ ಇಲ್ಲ. ಬದಲಾಗಿ ನಾವೆಲ್ಲ ಸೀನಿಯರ್ಸು, ಯಂಗ್ಸ್ಟರ್ಸ್. ಡಿ ಕೆ ಶಿವಕುಮಾರ್ ಅವರು ಇನ್ ಕೇಸ್ ಮುಖ್ಯಮಂತ್ರಿ ಆದ್ರೆ ಅವ್ರ ಅಂಡರಲ್ಲಿ ಕೆಲಸ ಮಾಡ್ಬೇಕಲ್ಲ. ಸಿದ್ದರಾಮಯ್ಯ ಅವ್ರ ಅಂಡರಲ್ಲಿ ಕೆಲಸ ಮಾಡಿದ್ರೆ ಒಂದು ತೂಕ. ಅದೊಂದು ರೀತಿ ಅಂದ್ರೆ ಅವ್ರು ಸೀನಿಯರ್ ಇದ್ದಾರೆ, ಅವರಿಗೆ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತಲ್ಲ, ಬಟ್ ಅವರು ಚಿಕ್ಕವರ ಅಂಡರ್ನಲ್ಲಿ ಹಿರಿಯರು ಕೆಲಸ ಮಾಡೋದಿದೆಯಲ್ಲ, ಅದು ಮನ್ಸು ಒಪ್ಪಲ್ಲ. ಹಾಗಾಗಿ ಅವ್ರಿಗೆ ಅಸಮಾಧಾನ, ಬೇರೆ ಇನ್ನೇನು ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ದಾರಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಸೆಷನ್ನಿಗೆ ಹೋಗಿ ರಾಜ್ಯಕ್ಕೆ ಬೇಕಾಗಿರೋ ಬೆಳವಣಿಗೆಗಳು, ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಿ ಅಂದರೆ ಅಲ್ಲೂ ಕೂಡ ಕುರ್ಚಿ ಕಿತ್ತಾಟ. ಈ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು ಮುಗಿಯಲ್ವಾ? ಹೆಂಗೆ ಏನು? ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಖಂಡಿತವಾಗಿಯೂ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಂತ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಮೀಟಿಂಗ್ ಇದೀಗ ಬೆಳಗಾವಿಯಲ್ಲಿ ಖಂಡಿತವಾಗಿಯೂ ವಿದ್ಯಾ ಬೆಳಗಾವಿಯಲ್ಲೂ ಸಹ ಸಾಕಷ್ಟು ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇರುವಂಥದ್ದು. ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಆಗ್ತಾ ಇರತಕ್ಕಂಥ ರಾಜಕಾರಣವೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ಬೋದು ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥವರೇ ಸಾಕಷ್ಟು ಜೋರಾಗಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಹಿರಿಯ ಶಾಸಕರುಗಳು ಮತ್ತು ಹಿರಿಯ ಸಚಿವರು ಅವರ ಬೆನ್ನಿಗೆ ನಿಂತ್ಕೊಂಡ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾಳಯದಲ್ಲಿ ಅತ್ಯಂತ ಯುವ ಶಾಸಕರುಗಳು ಅಂದರೆ ಕಿರಿಯ ಶಾಸಕರುಗಳೇ ಹೆಚ್ಚಾಗಿ ಕಾಣಿಸ್ಕೋತಾ ಇರುವಂಥದ್ದು ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸಿ ಮಹದೇವಪ್ಪ ಸೇರಿದಂತೆ, ಮುನಿಯಪ್ಪ ಸೇರಿದಂತೆ ಎಲ್ಲರೂ ಹಿರಿಯ ಅಂದರೆ 4-5 ಬಾರಿ ಗೆದ್ದಂಥವ್ರು ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ರೆ, ಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾಳಯದಲ್ಲಿರ್ತಕ್ಕಂಥ ಬಹುತೇಕರು ಎಲ್ಲ ಶಾಸಕರುಗಳು ಹೆಂಗಾಗಿರುವಂಥವ್ರು, ಹೆಂಗ್ ಶಾಸಕರುಗಳು ಎಲ್ಲರೂ ಸಹ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಒಂದು ಅವಕಾಶ ಸಿಗಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲೇ ಮಾತನಾಡ್ತಾ ಇರುವಂಥದ್ದು ಮತ್ತು ಡಿನ್ನರ್ ಪಾಲಿಟಿಕ್ಸ್ನಲ್ಲೂ ಸಹ ಇದೇ ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ. ಸೊ ಬೆಳಗಾವಿಗೆ ಹೋದರೂ ಕೂಡ ಈ ಮೀಟಿಂಗ್ಗಳ ಹಾವಳಿ, ಡಿನ್ನರು, ಬ್ರೇಕ್ಫಾಸ್ಟು, ಲಂಚು ಅನ್ನೋ ನೆಪದಲ್ಲಿ ಮೀಟಿಂಗ್ಗಳು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ವಿರೋಧ ಪಕ್ಷಗಳಿಗೆ ಇದು ಒಂದು ಒಳ್ಳೆ ಅಸ್ತ್ರ. ಅವರು ಸರಿಯಾಗಿ ಬಳಸ್ಕೊಂಡ್ರೆ, ಇವರ ಕಿತ್ತಾಟವನ್ನು ಅತ್ಯದ್ಭುತವಾಗಿ ಸಮರ್ಪಕವಾಗಿ ಬಳಸ್ಕೊಬಿಟ್ರೆ ಒಂದು ಒಳ್ಳೆ ಅಸ್ತ್ರ ಸಿಕ್ಕಂಗಾಗುತ್ತೆ. ಅಲ್ಲಿ ಹೋಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಹೆಂಗೆ ಮಾಡೋದು, ಏನು ಅಭಿವೃದ್ಧಿಗಳು ಹೆಂಗಾಗ್ತದೆ, ಏನು ಕೊಡ್ಬೋದು ಇನ್ನೂ ರಾಜ್ಯ ಸರ್ಕಾರ ಹೆಚ್ಚಿನದಾಗಿ, ಇಂಥವು ಮಾತ್ರ ಚರ್ಚೆ ಆಗ್ತಾ ಇಲ್ಲ. ಬದಲಾಗಿ ಸೆಷನ್ ನೆಪಕ್ಕೆ ಮಾತ್ರ ಅಲ್ಲೂ ಹೋದರೂ ಈ ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ನೆಪದಲ್ಲಿ ಪಾಲಿಟಿಕ್ಸ್ಗಳಂತೂ ಮುಗಿತಾ ಇಲ್ಲ. ನಾಳೆ ಏನೋ ಡೆಲ್ಲಿಗೆ ಹೋಗೋ ಸಾಧ್ಯತೆ ಇದೆಯಂತೆ ಡಿ ಕೆ ಶಿವಕುಮಾರ್. ಸ್ವತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣೋ ತನಕ ಈ ಕನ್ಫ್ಯೂಷನ್ನಲ್ಲೇ ರಾಜ್ಯದ ಜನ ಇರಬೇಕು, ವಿರೋಧ ಪಕ್ಷಗಳಿರಬೇಕು, ಆಡಳಿತ ಪಕ್ಷ ಕೂಡ ಇರಬೇಕು. ಅಭಿವೃದ್ಧಿ ನಾವೇನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಇವ್ರ ಹತ್ರ. ಯಾಕಂದರೆ ಪೂರ್ತಿ ಗೊಂದಲಮಯ ಗೂಡಲ್ಲಿ ಇರ್ತಾರೆ ಅವರು. ನಾವು ಹೋಗಿ ಏನೋ ಕೇಳಿದ್ರೆ ಅವ್ರು ಕೇಳಿಸಲ್ಲ ಕಿವಿ. ಇವಾಗ ಅವ್ರಿಗೆ ಹೆಂಗಂದ್ರೆ ಅವ್ರವ್ರ ಬಣದವರಿಗೆ ಅವರವರೇ, ಒಬ್ಬರಿಗೆ ಸಿದ್ದರಾಮಯ್ಯ ಮುಂದುವರಿಬೇಕು, ಇನ್ನೊಬ್ಬರಿಗೆ ಡಿ ಕೆ ಶಿವಕುಮಾರಿಗೆ ಅಧಿಕಾರ ಕೊಡಬೇಕು ಅಂತ. ಉಳಿದಂತೆ ನಾವು ಅಭಿವೃದ್ಧಿ ನಿರೀಕ್ಷೆ ಮಾಡೋದು ಬಹುಶಃ ನಮ್ಮ ದಡ್ಡತನ ಅಂತ ಕಾಣುತ್ತೆ ಈ ಸಂದರ್ಭದಲ್ಲಿ. ಪ್ರತಿ ನಿಮಿಷಕ್ಕೆ ಇಷ್ಟಿಷ್ಟು ಲಕ್ಷ ಅಂತ ಖರ್ಚಾಗುತ್ತೆ ಈ ಸೆಷನ್ ಆಗಬೇಕಾದ್ರೆ. ಪ್ರತಿ ನಿಮಿಷಕ್ಕೆ, ಪ್ರತಿ ದಿನಕ್ಕಲ್ಲ ನಾನು ಹೇಳ್ತಾ ಇರೋದು, ನಿಮಿಷಕ್ಕೆ ಇಷ್ಟಿಷ್ಟು ಲಕ್ಷ ಅಂತ ಖರ್ಚಾಗುತ್ತೆ. ಅವೆಲ್ಲವೂ ಕೂಡ ನೀರಲ್ಲಿ ಹೋಮ.
ಅಲ್ಲೋದ್ರು ಬಣ ಪಾಲಿಟಿಕ್ಸ್. ಜನಕ್ಕೆ ಅನ್ನಿಸ್ಬಿಡ್ಬೇಕು ಯಾಕಾದ್ರೂ ಫುಲ್ ಮೆಜಾರಿಟಿ ಕೊಟ್ಬಿಟ್ವೋ ಇವರಿಗೆ ಅಂತ. ಸಿದ್ದು ನೇತೃತ್ವದಲ್ಲಿ ಸೀನಿಯರ್ಸ್ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೂ ಕೂಡ ಅವರ ಬಣದವರು ಮೀಟಿಂಗ್ ಮಾಡಿದ್ದಾರೆ. ಸೊ ಅಂದರೆ ಏನು ಅಂದರೆ ಅವರಿಗೆ ಅಟ್ಟ ಕತ್ತಿಸೋದು, ಆಡಿ ಹೊಗಳಿ ಅಟ್ಟಕ್ಕೇರಿಸೋದು ಅಷ್ಟೇ. ನೀವು ತಲೆ ಕೆಡಿಸ್ಕೊಬೇಡಿ ಸರ್, ನಾವು ಇರ್ತೀವಿ, ನೀವು ಬೇಕಾದ್ರೆ ಇಲ್ಲೇ ಇರಿ, ನಾವೇ ಡೆಲ್ಲಿಗೆ ಹೋಗಿ ಬಂದುಬಿಡ್ತೀವಿ, ಟೀಮ್ ಕಟ್ಕೊಂಡು ಹೋಗಿ ಬರಲ್ಲ, ಫ್ಲೈಟ್ ಟಿಕೆಟ್ ಬುಕ್ ಮಾಡಲ್ಲ, ಹಿಂಗೆ ಹತ್ತಿಸ್ಬಿಡ್ತಾರೆ. ಅವರಿಬ್ಬರ ನಡುವೆ ತಂದು ಹಾಕುವ ಪ್ರಯತ್ನಗಳು ಕೂಡ ಕೆಲ ನಾಯಕರುಗಳಿಂದ ಆಗ್ತಾ ಇದೆ. ಅದನ್ನು ಎಷ್ಟೇ ತಾಳ್ಮೆಯಿಂದ, ಜಾಗರೂಕತೆಯಿಂದ, ನಾಜೂಕಿಂದ, ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪಕ್ಕದಲ್ಲಿರೋರು ಬಿಡ್ತಾ ಇಲ್ಲ ಇಬ್ಬರನ್ನು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ನಾನು ಆರಂಭದಲ್ಲೇ ಹೇಳಿದೆ, ಯಾವಾಗ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮಾಡಿ ನಾವಿಬ್ರು ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂದರು. ಈ ಬ್ರದರ್ಸ್ ಅನ್ನೋ ಪದಕ್ಕೆ ಎಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ? ಲಾಂಗ್ ಟರ್ಮ್ ಆಯಸ್ಸ ಅಥವಾ ಶಾರ್ಟ್ ಪೀರಿಯಡಲ್ಲೇ ಆಯಸ್ ಮುಗ್ದೋಗುತ್ತಾ ಅಂತ? ಶಾರ್ಟ್ ಪೀರಿಯಡಲ್ಲೇ ಮುಗ್ದದಂಗೆ ಕಾಣಿಸ್ತಾ ಇದೆ. ಪರಿಣಾಮ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್.